ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗ್ ಮತ್ತು ಲೈಫ್ ಸ್ಟೈಲ್ ಅಂದ್ಕೊಳ್ಳಿ. ಸೊ ಹೋಗ್ತಾ ಇದ್ದೀನಿ ಇವಾಗ ನಾನು ಬೆಳಗ್ಗೆ ಎಲ್ಲಿ ಅಂದರೆ ಜಿಮ್ಮಿಗೆ. ಬೈತೀನೋ ಏಯ್ ನೀನಮ್ಮನ್ ಬಾಯ್ ಮಾಡು, ನೀನಮ್ಮನ್ ಬಾಯ್. ಓಹೋ, ಬೆಳಗ್ಗೆ ಅಕ್ಕಿ ರೊಟ್ಟಿ ನಮ್ಮಮ್ಮ ಮಾಡಿದ್ದಾರೆ. ಅಕ್ಕಿ ರೊಟ್ಟಿ ಚಟ್ನಿ ಇಷ್ಟ ಇಲ್ಲ, ಬಟ್ ನಕ್ಕ ನಂದು ತಿನ್ನಬೇಕು, ಇಲ್ಲಾಂದರೆ ನಮ್ಮಮ್ಮ ಸುಮ್ಮನೆ ತಲೆಗೆ ಹುಳ ಬಿಟ್ಬಿಡ್ತಾರೆ. ಬಾಯ್. ಸೊ ಬಾಯ್ ಅಂತೂ ಹೇಳಾಯಿತು. ಇವಾಗ ನಾನು ಹೋಗ್ತಾ ಇರೋದೆ ಡೈರೆಕ್ಟು ಎಲ್ಲಿ ಅಂದರೆ ಜಿಮ್ಮಿಗೆ. ಡೈರೆಕ್ಟ್ ಜಿಮ್ಮಿಗಂತೂ ಹೋಗಲೇಬೇಕು. ಇವಾಗ ಬೇರೆ ಏನೂ ಕೆಲಸ ಇಲ್ಲ. ಸೊ ಲೆಟ್ಸ್ ಗೋ ಟು ಜಿಮ್ ಅಂದ್ಕೊಳ್ಳಿ. ಬೆಳಗ್ಗೆ ಜಿಮ್ಗೆ ಹೋಗೋಣ. ಝುಪ್ ಅಂತ ಗಾಡಿ ಎತ್ತೋಣ. ಓಹೋ, ಲೆಟ್ಸ್ ಗೋ. ಇವನು ಒಬ್ಬ ಕಾರ್ ಹಾಕೊಂಡಿರೋದು ಮಿಡಲ್ ಆಫ್ ದ ರೋಡು. ಎಲ್ಲ ಕಡೆ ಟ್ರಾಫಿಕ್ಕು, 3-4 ಕಡೆ ಫುಲ್ಲು ಟ್ರಾಫಿಕ್ಕು. ಸೈಡಲ್ಲಾರು ಹಾಕ್ಬೋದಲ್ಲ ಕಾರ್ನ, ಹಾಕಲ್ಲ. ನಕ್ಕನ್ ಇವ್ರಿಗೆ ಮೇಯ್ನ್ ರೋಡಲ್ಲೇ ನಕ್ಕನ್ ಕೂರ್ಸ್ಕೊಬೇಕು, ದಿಂಗ್ಸ್ಕೊಬೇಕು. ಏನಾರು ಹೇಳಿದ್ರೆ ಅವನಮ್ಮನ ತಿಕ್ಕ ಮಕ್ಕ ಥರ ಮಾಡ್ಕೊಂಡ್ಬಿಡ್ತಾರೆ. ಲೈಫಲ್ಲಿ ನೀವು ಯಾರನ್ನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮನ್ನು ನೀವೇನಾರೋ ಲೈಫಲ್ಲಿ ನಂಬಿದ್ರಿ ಅಂದ್ಕೊಂಡ್ರೆ ನೀವು ಮುಂದೆ ಬಂದ್ರಿ ಅಂದ್ಕೊಳ್ಳಿ. ನಿಮ್ಮನ್ನು ನೀವೇನಾರೋ ಲೈಫಲ್ಲಿ ಏನಾರೋ ನಂಬಿಕೆ ಇಲ್ಲ, ನೀವು ಮಾಡೋದು ಕೆಲಸ ಕಾರ್ಯ ಮೇಲೆ ನಿಮ್ಗೇನಾರೋ ನಂಬಿಕೆ ಇಲ್ಲ ಅಂದರೆ ನೀವು ಯಾವತ್ತೂ ಲೈಫಲ್ಲಿ ಮೇಲೂ ಬರೋಲ್ಲ, ಉದ್ಧಾರನೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ. ಲೈಫಲ್ಲಿ ಎಲ್ಲಿ ಕೂತಿರ್ತೀರ ಅಲ್ಲೇ ಕೂತಿರ್ತೀರ, ಯಾವತ್ತೂ ಮೇಲೆ ಬರೋಕ್ಕಾಗಲ್ಲ ಅಂದ್ಕೊಳ್ಳಿ. ಅದಕ್ಕೆ ನಿಮ್ಮನ್ನು ನೀವು ತುಂಬ ಇಷ್ಟಪಡಿ, ಅವಾಗ ಎಲ್ಲರೂ ನಿಮ್ಮನ್ನ ಇಷ್ಟಪಡ್ತಾರೆ. ಅವನಮ್ಮನ ಯಾವುದು ಗುರು ಬೆಳಗ್ಗೆ ಬಾಳು ನಂದು. ಅವನಮ್ಮನ ಟೈಯರೇ ಪಂಚರ್ ಆಗಿಬಿಟ್ಟಿದೆ. ಫಕ್ಕರು ಅವನಮ್ಮನ ಬೆಳಗ್ಗೆ ಎದ್ದಿದೆ ತಪ್ಪು ಅನಿಸ್ಬಿಡ್ತೋ, ಅಥವಾ ನಾನು ಹುಟ್ಟಿದೆ ತಪ್ಪು ಅನಿಸ್ಬಿಡ್ತೋ. ಅವನಮ್ಮ ನನ್ನ ಜೀವನ ಮೇಲೆ ಅವನಮ್ಮನ ಯಾರಾದರೂ ನಿಮ್ಮೆಣ್ಣು ಮೆಣಸಿನ್ಕಾಯಿ ಯಾಕೆ ಅವನಮ್ಮನ ಸಾಯಿಸ್ಬಿಡ್ರೋ. ಬೆಳಗ್ಗೆ ಕೆಲಸಕ್ಕೆಲ್ಲ ಹೋದಾಗೆಲ್ಲ ಅವನಮ್ಮನ ಇದೇ ಥರ ಗಾಂಡುಗಳ ಕೆಲಸ ಆಗುತ್ತೆ ನನ್ನ ಜೊತೆ. ಫಕ್ ಅನ್ಸ್ಬಿಟ್ಟಿದೆ ಅವನಮ್ಮನ ಕೇಯ ನನ್ನ ಜೀವನ. ಫಕ್ ಮುಂದೆ ಟೈಯರ್ ಬೇರೆ ನಕ್ಕನ್ ಪಾಯಸ ಆಗಿಬಿಟ್ಟಿದೆ. ಈ ಪಾಯಸ ಟೈಯರ್ನ ರೆಡಿ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನನ್ನ ಕುತ್ತಿಗೆಗೆ ಏನಿಲ್ಲ ಒಂದು 200 ರೂಪಾಯಿ. ನಮ್ಮನ್ನ ಇನ್ನೂ 200 ರೂಪಾಯಿ ದುಡ್ದೇ ಇಲ್ಲ. 200 ರೂಪಾಯಿ ಆಲ್ರೆಡಿ ಹೋಗ್ಬಿಡ್ತು. ಅವನಮ್ಮನ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ಗಾಡಿ ಎಲ್ಲ ಬಿಸಾಕ್ಬಿಟ್ಟು ಅವನಮ್ಮನ ಜೀವನದಲ್ಲಿ ನೆಮ್ಮದಿಯಾಗಿರೋಣ ಅನಿಸುತ್ತೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರೇ ನಮ್ಮನ್ನ ಗಾಡಿ ತಿಕ್ಕ ಕೊಡುತ್ತೆ. ಅವನಮ್ಮನ ಎಷ್ಟು ತಿಕ್ಕ ಉರಿಯುತ್ತೆ ಅಂದರೆ ನಕ್ಕನ್ನು ಮಾತಾಡೋಕ್ಕೆ ಆಗಲ್ಲ ನನಗೆ, ಅಷ್ಟು ತಿಕ್ಕ ಉರಿತಾ ಇದೆ. ಫಕ್ ಅನ್ಸ್ಬಿಟ್ಟಿದೆ ಅವನಮ್ಮನ. ಸೊ ಫೈನಲಿ ಬಂದುಬಿಟ್ಟಿದ್ದೀನಿ ಬ್ಲ್ಯಾಕ್ ಆಪ್ಸ್ ಜಿಮ್ಗೆ. ಗಾಡಿ ಪಂಚರ್ ಆಗಿದೆ, ಬಟ್ ಅಂದರೂ ಬಂದುಬಿಟ್ಟಿದ್ದೀನಿ. ಯಾಕೆ ಹೇಳಿ, ನಕ್ಕನ್ ಜಿಮ್ ಇಸ್ ಇಂಪಾರ್ಟೆಂಟ್. ಜಿಮ್ಮು ಮೊದಲು ಪಂಚರು, ಆಮೇಲೆ ನಾನು ನಮ್ಮ ಮನೆಯಿಂದ ನಕ್ಕನ್ ಬಂದುಬಿಟ್ಟಿದ್ದೀನಿ ಅಷ್ಟು ದೂರ ನಮ್ಮ ಜಿಮ್ವರೆಗೂ. ನಕ್ಕನ್ ಮೂಡಲ್ಲಿದ್ದೀನಿ, ಇಲ್ಲಾಂದರೆ ನಕ್ಕನ್ ಮೂಡ್ ಆಫ್ ಆಗಿಬಿಡುತ್ತೆ. ನಕ್ಕನ್ ಹೀಟಲ್ಲಿ ಇದ್ದಾಗೇ ನಕ್ಕನ್ನೆಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ಬೇಕು. ಹೀಟ್ ಕೇಳೋಕ್ಕಾದ್ಮೇಲೆ ನಕ್ಕನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೆಳಗ್ಗೆ ನಾನಂತೂ ವರ್ಕೌಟ್ ಮಾಡಿಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ತುಂಬ ಹೀಟಲ್ಲಿ ಇರ್ತೀನಿ ಅಲ್ವಾ, ಅದಕ್ಕೆ. ಸೊ ವರ್ಕೌಟ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಆಗುತ್ತೆ. ನೋ ವೇಸ್ ನನ್ನ ಫೋಟೋ ಇಲ್ಲ ಅಂದರೆ ನಕ್ಕನ್ ದಿಸ್ ನೋ ವ್ಯಾಲ್ಯೂ ಬ್ರೋ. ಅಚ್ಚು ಸಾರಿ, ಫಕ್ ಯು ಮ್ಯಾನ್. ನಾನೇ ಇಲ್ಲ ಅಲ್ವಾ, ಅದಕ್ಕೆ. ನೀನೇ ಅಲ್ವಾ ಓನರು. ಸೊ ಅದಕ್ಕೆ hey fuck. Hi. What's up? You going? Yeah. See you, bro. What the fuck? Am I all alone? Yes. What the fuck? Bye. See ya. Bye. Take care.
ಬನ್ನಿ ಡೌನ್ ಬನ್ನಿ 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 ಹೋಲ್ಡ್ ಹೋಲ್ಡ್ ಹೋಲ್ಡ್. ಫಾಕ್ ಬೆಳಗ್ಗೆ ವರ್ಕೌಟ್ ಅಂತೂ ಹಾಗೆ ಹೋಯ್ತು ಅಂದ್ಕೊಳ್ಳಿ. ಒಳ್ಳೇದಾಯ್ತು ವರ್ಕೌಟ್ ಮಾಡ್ಕೊಂಬಿಟ್ಟೆ. ನಾನೇನಾರು ಪಂಚರ್ ಗಿಂಚರ್ ಈ ಗಾಡಿಗೆ ಏನಾರು ಹಾಕ್ಸ್ಕೊಂಡು ಕೂತಿದ್ದಿದ್ರೆ ನಮ್ಮ ಅಮ್ಮನ ಹಣೆ. ಈಗ ನನ್ನ ಹೀಟೆಲ್ಲ ಕಮ್ಮಿ ಆಗಿಬಿಟ್ಟಿರೋದು. ಒಳ್ಳೇದಾಯಿತು ಹೀಟಲ್ಲಿ ಇದ್ದಾಗೇ ಹೋಗಿ ನಕ್ಕನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ. ಇಲ್ಲಾಂದರೆ ನಕ್ಕನ್ ಫಕ್ಟಪ್ ಆಗಿಬಿಡ್ತಾಯಿತ್ತು. ಇವಾಗ ಹೋಗಿ ನಕ್ಕನ್ ಪಂಚರ್ ಹಾಕ್ಸ್ತೀನಿ. ನನ್ನ ಗಾಡಿಗೆ ಹಾಕ್ಸ್ಲೇಬೇಕು ಪಂಚರು, ಇಲ್ಲಾಂದರೆ ನಕ್ಕನ್ ನಾನು ಪಂಚರ್ ಆಗಿಬಿಡ್ತೀನಿ. ಪಂಚರ್ ಹಾಕ್ಸ್ಲೇಬೇಕು. ದುಡಿಯೋದೆಲ್ಲ ಇಂಥದಕ್ಕೆ ಹೋಗ್ಬಿಡುತ್ತೆ. ಎಲ್ಲಿ ಕಾಸು ₹1 ಮಿಕ್ಕಲ್ಲ ಜೀವನದಲ್ಲಿ. ನನ್ನ ಜೀವನದಲ್ಲಂತೂ ನಕ್ಕನ್ ಕಾಸು ಅಂತೂ ಯಾವತ್ತೂ ಮಿಕ್ಕಲ್ಲ, ಎಷ್ಟೇ ದುಡಿದ್ರೆ ಕಮ್ಮಿ. I'm fucked guys, I'm fucking fucked. ಅಣ್ಣ ಹೋಗೋದು ಇಲ್ಲ, ಹೋಗೋದು ಬಿಡಲ್ಲ. ಓಯ್ 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 ಮೈ ಮೇಲೆ ಹಚ್ಬಿಡ್ತಾರೆ ಇರೋಗುರು. BMTC ಅಣ್ಣ ನಾನು ಹೋಗ್ಬಿಡ್ತೀನಿ. ನನ್ನ ಹಳೆ ಡವ್ ಕಾಲೇಜು ತುಂಬ ಹಳೆ ಡವ್. ಮೋಸ್ಟ್ಲಿ 8ನೇ ಕ್ಲಾಸಲ್ಲಿ ಇರಬೇಕಂದ್ರೆ ನನ್ನ ಡವ್ಗೆ ಇಲ್ಲಿ ಕಾಯ್ತಾ ಇದೆ. ಇಲ್ಲೇನೆ ಇದೇ ಸ್ಪಾಟಲ್ಲಿ ಕಾಯ್ತಾ ಇದ್ದೆ. ಅಂದು ಬಿಟ್ಟು ಹೋಗ್ಬಿಟ್ಲು. ಮೋಸ್ಟ್ಲಿ ನನಗೆ ನಿಯತ್ತಿಲ್ವೋ ಅವಳಿಗೆ ನಿಯತ್ತಿಲ್ವೋ ಇದಂತೂ ನನಗೆ ಗೊತ್ತಿಲ್ಲ. ಬ್ರೇಕ್. ಬ್ರೋ ಏನು ಬ್ರೋ 2+1 ಆಫರ್ ಅಂತ ಹೇಳ್ಬಿಡ್ಲಾ? ಅಕ್ಕನ ಜನ ಎಲ್ಲ ವಾಟ್ ಬ್ರೋ ಇಲ್ಲಿಂದ ಎಷ್ಟು ಅವತಾರ್ ಯೂಸ್ ಮೈ ಕೋಡ್ NAKANLATE10 ಫಾಸ್ಟ್. ಒಬ್ರು ಕಾರ್ ಮೇಲೆ ಏನಂತ ಹಾಕೊಂಡಿದ್ದಾರೆ ಗೊತ್ತಾ? ಡಿ ಬಾಸ್ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು, ನಿನಗೇನೋ ಗೊತ್ತು ಸೂಳೆ ಮಗನೇ. ಸಖತ್ತು ಗುರು, ಸಖತ್ತು. ನಿಜ ಹೇಳಿದ್ದು ನಿಜ ನೀನು ಬರ್ಸ್ಕೊಂಡಿರೋದು ಕಾರ್ ಮೇಲೆ. ಲವ್ ಯು ಗುರು, ಲವ್ ಯು ಸೋ ಮಚ್. ನೀನೇನಾರೋ ನನ್ನ ಏನಾರೋ ನೋಡ್ತಾ ಇದ್ರೆ ಕಿಸ್ಸಿ ನನ್ನ ಕಡೆಯಿಂದ ಫುಲ್ ಕಿಸ್ ಅನ್ಕೋ, ದೊಡ್ಡ ಕಿಸ್ಸು. ಬಾಯ್. ನಾನಿವಾಗ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ ಮನೆಗೆ. ಬಟ್ ಟ್ರಾಫಿಕ್ ಯಾವ ಥರ ಇದೆ ಅಂದರೆ ಜಯನಗರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದ್ಕೊಳ್ಳಿ. ಸೈಕೆ ಆಗ್ತಾ ಇದೆ. ಒಂದೊಂದು ಸಿಗ್ನಲ್ಗೂ 2-3 ನಿಮಿಷ ಕಾಯಬೇಕು. ಫುಲ್ ಸೈಕ್ ಅಂದ್ಕೊಳ್ಳಿ, ಫುಲ್ ಸೈಕ್. ಮನೆ ಹತ್ರ ಬಂದೇ ಬಿಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ, ಎಲ್ಲೇ ಹೋಗಲಿ ನಾನು ನಮ್ಮ ಏರಿಯಾ ಒಳಗೆ ಒಂಚೂರು ಏನಾರೋ ಬಂದುಬಿಟ್ರೆ ಸೀರಿಯಸ್ಸಾಗಿ ಎಷ್ಟು ಖುಷಿ ಆಗತ್ತೆ ಅಂದರೆ ಹೋಗಿರೋ ಜೀವ ಮತ್ತೆ ಬಂದುಬಿಟ್ಟಿರುತ್ತೆ. ಆ ಥರ ಖುಷಿ ಗುರು, ಸೀರಿಯಸ್ಸಾಗಿ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಏರಿಯಾಗೆ ಅದೇನೋ ಬಂದುಬಿಟ್ರೆ ಏನೋ ಒಂದು ಖುಷಿ. ಎಲ್ಲೋ ಮನೆ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ, ಆ ಥರ ಖುಷಿ. ಇವತ್ತು ಯಾಕೋ ಗೊತ್ತಿಲ್ಲ ಗುರು, ತುಂಬ ದುಃಖ ಅನಿಸ್ತಾ ಇದೆ. ಯಾಕೆ ದುಃಖ ಅನಿಸ್ತಾ ಇದೆ ಅಂದರೆ ನನಗೆ ಯಾರ್ಯಾರು ಬೇಕಾಗಿರೋರು, ನಾನು ಯಾರ್ಯಾರನ್ನ ನಂಬಿದೆ, ಯಾರ್ಯಾರು ನನ್ನ ಕಷ್ಟಕ್ಕೆ ಬರ್ತಾರೆ, ನನಗೆ ಹೆಲ್ಪ್ ಮಾಡ್ತಾರೆ, ಯಾವ ಥರನಾರು ಹೆಲ್ಪು ಮಾಡ್ತಾರೆ, ಯಾರ್ಯಾರನ್ನ ಅಂದ್ಕೊಂಡಿದ್ದೆ ಅವರೆಲ್ಲ ಮಾಡ್ತಾರೆ ಅಂತ ದೇವ್ರಾಣೆ, ನಮ್ಮ ಅಮ್ಮನಾಣೆ ಒಬ್ಬರೂ ಇಲ್ಲ.
ನಾನಿವತ್ತು ಏನೇ ಮಾಡ್ತಾ ಇದ್ದೀನ ಎಲ್ಲ ಒಬ್ಬನೇ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಬ್ಬನೇ ಮಾಡಿದಾಗ ನನಗೇನು ಬುದ್ಧಿ ಗೊತ್ತಾಯ್ತು ಅಂದರೆ ಆಗೋದೇ ಇಲ್ಲ. ನಮ್ಮ ಕಷ್ಟನ ನಾವೇ ಕ್ಲಿಯರ್ ಮಾಡ್ಕೊಬೇಕು. ಬೇರೆಯವ್ರು ಯಾರು ಹೆಲ್ಪ್ ಮಾಡಲ್ಲ, ಯಾರು ಕೇಳಲ್ಲ, ಏನು ಮಾಡಲ್ಲ. ಇನ್ನೂ ಜನ ನಗ್ತಾರೆ, ನೋಡ್ರೋ ಆ ಬೋಳಿ ಮಗ ಕಷ್ಟಲ್ಲಿದ್ದಾನೆ, ಅಕ್ಕ ನಾವು ಹೇಳಿದ್ವಿ ಹಂಗೆಲ್ಲ ಮಾಡಬೇಡ ಅಂತ ಅವ್ನು ಹಂಗೆ ಮಾಡ್ದ. ನೋಡು ಗುರು, ಒಳ್ಳೆ ಟೈಮಲ್ಲಿ ಎಲ್ಲರೂ ಆಗ್ಬಿಡ್ತಾರೆ. ಅದೇ ಒಂದು ಚೂರೇನಾರ ಡೌನ್ಫಾಲ್ ಆಗಿಬಿಡ್ಲಿ, ಒಬ್ಬರು ಮೂಸ್ ನೋಡಲ್ಲ, ಅಕ್ಕಪಕ್ಕ ಜನ ಇರೋರೆಲ್ಲ ಥೂ ಅಂದ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾರೆ. ಆ ಥರ. ಅದಕ್ಕೆ ಜೀವನದಲ್ಲಿ ಯಾರನ್ನೂ ನಂಬಕ್ಕೇ ಹೋಗ್ಬೇಡಿ. ನಂಬಕ್ಕಂತೂ ಯಾವತ್ತೂ ಹೋಗಬೇಡಿ. ಸ್ವಂತ ಅಪ್ಪ ಅಮ್ಮನೂ ನಂಬೇಡಿ. ಒಂದೊಂದ್ಸಲಿ ನಾನಂತೂ ನಿಜ ಹೇಳ್ತಾ ಇದ್ದೀನಿ, ಬೇಕಂದರೆ ನನ್ನ ಮಾತೇನಾರ ಸುಳ್ಳಾಗಿದೆ ನಿಮ್ಮ ಚಪ್ಪಲಿಯಲ್ಲಿ ಹೊಡೆದ್ಬಿಡಿ. ನನಗೆ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಒಬ್ರೂ ನಂಬಕ್ಕೆ ಹೋಗ್ಬೇಡಿ, ಸತ್ತೋಗ್ಬಿಡಿ. ನಂಬಕ್ಕಂತೂ ಹೋಗ್ಬೇಡಿ. ನಿಮ್ಮನ್ನು ನೀವೇನಾರು ನಂಬ್ಕೊಂಬಿಟ್ರೆ ದೇವ್ರಾಣೆ ನಿಮ್ಗಿಂತ ದೊಡ್ಡತನನೇ ಯಾವುದೂ ಇಲ್ಲ. ನಮ್ಮನ್ನು ನಾವೆಷ್ಟು ಇಷ್ಟಪಡ್ತೀವಿ ಅಷ್ಟೇ ಜನ ಇಷ್ಟಪಡ್ತಾರೆ. ನಮ್ಮನ್ನು ನಾವೇ ಇಷ್ಟಪಟ್ಟಿಲ್ಲ ಅಂದರೆ ಜನ ಹೆಂಗೆ ನಮ್ಮನ್ನ ಇಷ್ಟಪಡ್ತಾರೆ? ಕರೆಕ್ಟ್ ತಾನೇ? ಅದಕ್ಕೆ ಎನಿ ಟೈಮು ನಮ್ಮನ್ನು ನಾವು ನೋಡ್ಕೊಬೇಕು ಚೆನ್ನಾಗೆ. ನಾವು ಹೆಂಗಿದ್ದೀವಿ, ನಾವು ಚೆನ್ನಾಗಿ ತಿಂತಾಯಿದ್ದೀವ, ನಾವು ವರ್ಕೌಟ್ ಮಾಡ್ತಾಯಿದ್ದೀವ, ಕೆಲಸ ಮಾಡ್ತಾಯಿದ್ದೀವ, ನಮ್ಮನ್ನು ನಾವು ನೋಡ್ಕೊಬೇಕು. ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ಬೇರೆಯವ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಯೋಚನೆನೇ ಮಾಡಬಾರ್ದು. ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು? ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಅವ್ರೇನು ನಿಮ್ಮ ಮನೆಗೇನಾರ ಊಟ ಕಲಿಸ್ತಾರಾ? ಇಲ್ಲ ತಾನೇ, ಏನು ಕಲಿಸಲ್ಲ ತಾನೇ. ಬೇರೆಯವ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬೇಡಿ. ಬೇರೆಯವರು ಒಂದು ದಿನ ಆಗಿ ಬರ್ತಾರೆ, 2 ದಿನ ಆಗಿ ಬರ್ತಾರೆ, 3ನೇ ದಿನಕ್ಕೆ ನಡೆಯೋ ಗಾಂಡು ಅಂತಾರೆ. ಅರ್ಥ ಮಾಡ್ಕೊಳ್ಳಿ. ಗ್ಲೆನ್ಸ್ ಬಿಗ್ 1 2 ಸ್ಮಾಲ್ 1 2 ಕಂಪ್ಲೀಟ್ ವೆಜಿಟೇರಿಯನ್. ಮಚ್ಚ ಬೇರೆ ಏನು ಕೊಡ್ಸ್ತೀಯ ಮಚ್ಚ? ಛೋಟಾ ಅಬ್ರ ನಿಂದೆ ಮನೇಲಿ ಅಬ್ರ. ನಕ್ಕನ್ ಜಾಸ್ತಿ ಮಾತಾಡಿದ್ರೆ ನಮ್ಮಮ್ಮ ಇದನ್ನು ಕೊಡಲ್ಲ. ಕೊಡಲ್ಲ. ಸರಿ, ಜಾಸ್ತಿ ಮಾತಾಡಬೇಡ ನೀನು. ಚಪಾತಿ ಮಾಡು ರಪ್ 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 ಅಂತ.